ಮದುವೆಯಾದ ಕೆಲವು ದಿನದ ನಂತರ ಗಂಡ ಆಫೀಸಿಂದ ಮನೆಗೆ ಬಂದಾಗ ನೋಡ್ತಾನೆ ಪಾತ್ರೆಗಳೆಲ್ಲ ಹಾಗೆ ಬಿದ್ದಿರುತ್ತೆ. ಆದ್ರೆ ಅವಳ ಹೆಂಡತಿ ಮಾತ್ರ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡ್ತಾ ಇರ್ತಾಳೆ. ಗಂಡನಿಗೆ ತನ್ನ ಹೆಂಡತಿಯ ಈ ಅಭ್ಯಾಸ ಸ್ವಲ್ಪನೂ ಇಷ್ಟ ಆಗಲ್ಲ. ಊಟದ ಬಗ್ಗೆ ಕೇಳಿದ್ರೆ ನೀನೇ ಮಾಡ್ಕೋ ಅಂತ ಅವಳು ಹೇಳ್ಬಿಡ್ತಾಳೆ. ಪಾಪ ಆ ಗಂಡ ತನ್ನ ಸಂಸಾರ ಉಳಿಸ್ಕೋಬೇಕು ಅಂತ ಅವಳತ್ರ ಜಾಸ್ತಿ ಏನೂ ಮಾತಾಡಲ್ಲ. ಆದ್ರೆ ಮರುದಿನ ಬೆಳಿಗ್ಗೆ ಫೋನ್ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವನ ಅಕೌಂಟ್ ಇಂದ 28,000 ರೂಪಾಯಿ ಕಟ್ ಆಗಿರೋ ಮೆಸೇಜ್ ಬರುತ್ತೆ. ಇದನ್ನ ನೋಡಿ ಗಂಡ ಆ ದುಡ್ಡಿನ ಲೆಕ್ಕ ಕೇಳಿದಾಗ ಇಬ್ಬರ ಮಧ್ಯೆ ದೊಡ್ಡ ಜಗಳನೆ ಶುರು ಆಗೋಗುತ್ತೆ. ಆದ್ರೂ ಆ ಹೆಂಡತಿ ಲೆಕ್ಕ ಕೊಡದೆ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ. ಕೆಲವು ದಿನದ ನಂತರ ಅವರಿಬ್ಬರು ಒಂದು ಮದುವೆಗೆ ಹೋಗಿರ್ತಾರೆ. ಅಲ್ಲಿ ಈಕೆ ಕಾಲಿನ ಮೇಲೆ ಕಾಲು ಹಾಕೊಂಡು ಕುಳಿತಿರ್ತಾಳೆ. ಇದನ್ನ ನೋಡಿ ಮನೆಯವರು ಬುದ್ಧಿ ಹೇಳಿದ್ರೆ ಅವಳು ಉಲ್ಟಾ ಅವರನ್ನೇ ಬೈಯೋಕೆ ಶುರು ಮಾಡ್ತಾಳೆ. ಈ ಅವಮಾನ ತಡೆಯೋಕಾಗದೆ ಪಾಪ ಆ ಗಂಡ ಅರ್ಧ ಮದುವೆನಲ್ಲೇ ಎದ್ದು ವಾಪಸ್ ಬರ್ಬೇಕಾಗುತ್ತೆ. ಒಂದು ದಿನ ಅವನು ರೀಲ್ಸ್ ನೋಡ್ತಾ ಇರ್ಬೇಕಾದ್ರೆ ತನ್ನ ಹೆಂಡತಿಯ ವಿಡಿಯೋಗೆ ಕೆಲವು ಹುಡುಗರು ಕೆಟ್ಟದಾಗಿ ಕಮೆಂಟ್ ಮಾಡಿರೋದನ್ನ ನೋಡ್ತಾನೆ. ತಕ್ಷಣ ತನ್ನ ಹೆಂಡತಿ ಹತ್ರ ಹೋಗಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತ ಹೇಳ್ತಾನೆ. ಆದ್ರೆ ಅವಳು ಪೂರ್ತಿಯಾಗಿ ರಿಜೆಕ್ಟ್ ಮಾಡ್ತಾಳೆ. ಇದರಿಂದ ಗಂಡನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಒಂದು ದಿನ ಕುಡಿದ ನಶೆಯಲ್ಲಿ ತನ್ನ ಹೆಂಡತಿಗೆ ಏನೇನೋ ಬೈದ್ ಬಿಡ್ತಾನೆ. ಆದ್ರೆ ಮರುದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಬಿಗ್ ಶಾಕ್. ಯಾಕಂದ್ರೆ ಆ ಹೆಂಡತಿ ಗಂಡ ಬೈದಿದ್ದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಇಂಟರ್ನೆಟ್ ನಲ್ಲಿ ಹಾಕ್ಬಿಟ್ಟಿರ್ತಾಳೆ. ಇದರಿಂದ ಜನ ಆನ್ಲೈನ್ ನಲ್ಲಿ ಗಂಡನಿಗೇನೆ ಸಿಕ್ಕಾಪಟ್ಟೆ ಬೈಯೋಕೆ ಶುರು ಮಾಡ್ತಾರೆ.